ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೇ ನೀ ಬಂದೆ ಭಾಗ 47. ಸಿದ್ಧಾಂತ್ ಕಾಲ್ ಮಾಡ್ತಿದ್ದಾನೆ. ಅವಳು ತುಂಬ ನಿರೀಕ್ಷಿಸುತ್ತಿದ್ದ ಕರೆಯಾಗಿತ್ತದು. ತಕ್ಷಣವೇ ಸನಿಹಾಳ ಕಣ್ಣುಗಳು ಅರಳಿದವು, ಮನಸ್ಸು ಹೂವಾಯಿತು. ಅಂದರೆ ಅವನಿನ್ನೂ ಜೀವಂತವಾಗಿದ್ದಾನೆ. ಈಗ ಪ್ರಜ್ಞೆ ಬಂದಾಗ ತನ್ನ ನೆನಪಾಗಿರಬೇಕು. ಅವಳ ಹೃದಯ ಬಡಿತ ಒಮ್ಮೆಲೆ ಜಾಸ್ತಿಯಾಗಿತ್ತು. ತಕ್ಷಣವೇ ಕರೆ ಸ್ವೀಕರಿಸಿದ್ದಳು. ಪರಿಚಯನೇ ಇಲ್ಲದ ಅವನಿಗೋಸ್ಕರ ಅಷ್ಟೊಂದು ದುಡ್ಡು ಯಾಕೆ ಖರ್ಚು ಮಾಡ್ತಿದ್ದಾರೋ? ತನ್ನ ಮನದಲ್ಲಿದ್ದ ಅಸೂಯೆಯನ್ನು ಹೊರಹಾಕಿದ ದಿನಕರ್ನಿಗೆ ಪ್ರಾಯ 35 ವರ್ಷ ಆಗಿತ್ತು. ಮೊದಲು ತಂಗಿಯ ಮದುವೆಯಾದ ಬಳಿಕ ಅವನ ಮದುವೆ ಎಂದು ಮನೆಯಲ್ಲಿ ಹೇಳುತ್ತಿದ್ದರು. ಅವನ ತಂಗಿಗೆ PUC ಪಾಸು ಮಾಡಲಾಗಿರಲಿಲ್ಲ. ಅವಳಿಗೂ ಈಗ 27 ವರ್ಷ ವಯಸ್ಸಾಗಿತ್ತು. ಬಂದ ಅನೇಕ ವರಗಳು ಒಂದೋ ಕೆಲಸದಲ್ಲಿರುವ ಹುಡುಗಿಯನ್ನು ಅಪೇಕ್ಷಿಸುತ್ತಿದ್ದರು. ಇಲ್ಲದಿದ್ದಲ್ಲಿ ಹುಡುಗಿಯ ಕಡೆಯಿಂದ ಬರುವ ದುಡ್ಡು, ಆಸ್ತಿಯ ಬಗ್ಗೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದರು. ಮಾತ್ರವಲ್ಲ, ಅವನ ತಂಗಿ ನೋಡಲು ಸುಮಾರಾಗಿದ್ದಳಷ್ಟೇ. ತನ್ನ ಬಾಸ್ ಅನಿರುದ್ಧನ ಬಳಿ ಬೇಕಾದಷ್ಟು ದುಡ್ಡಿದೆಯಲ್ಲ, ಅವರು ಸಹಾಯ ಮಾಡುತ್ತಾರೇನೋ ಎಂದು ನಿರೀಕ್ಷಿಸಿದ್ದ ದಿನಕರ್ಗೆ ನಿರಾಸೆಯಾಗಿತ್ತು. ಸಡನ್ನಾಗಿ ದಿನಕರ್ನ ಮನಸ್ಸು ಬೇರೆ ದಿಕ್ಕಿನಲ್ಲಿ ಯೋಚಿಸತೊಡಗಿತು. ನಿನ್ನೆ ಆಕ್ಸಿಡೆಂಟ್ ಆದ ವ್ಯಕ್ತಿಯನ್ನು ನೋಡಿದರೆ ಎಜುಕೇಟೆಡ್ ಥರ ಕಾಣಿಸ್ತಾನೆ, ಒಳ್ಳೆ ಯುವಕನಾಗಿದ್ದಾನೆ. ದಿನಕರ್ಗೀಗ ತನ್ನ ತಂಗಿಯ ನೆನಪಾಯಿತು. ಆ ವ್ಯಕ್ತಿಗೆ ಹಿಂದಿನದು ಯಾವುದೂ ಜ್ಞಾಪಕವಿಲ್ಲವೆಂದಾದಲ್ಲಿ ಅವನು ಪೂರ್ತಿ ಗುಣವಾದ ಬಳಿಕ ತನ್ನ ತಂಗಿಯನ್ನು ಅವನಿಗೆ ಏಕೆ ಕೊಟ್ಟು ಮದುವೆ ಮಾಡಿ ಬಿಡಬಾರದು? ಅವನ ತಲೆ ಈಗ ಆ ದಿಕ್ಕಿನಲ್ಲಿ ಯೋಚಿಸತೊಡಗಿತು. ಅವನ ತಂಗಿ ದೀಪಿಕಾಗೆ ಸರಿಯಾದ ಜೋಡಿ. ಹುಡುಗ ನೋಡಲು ವಿದ್ಯಾವಂತನಂತೆ ಕಾಣುತ್ತಾನೆ, ಮಾತ್ರವಲ್ಲ ಸುಂದರವಾಗಿಯೂ ಇದ್ದಾನೆ. ಅವನಿಗೊಂದು ಕೆಲಸ ಸಿಗುವುದು ಕಷ್ಟವಾಗದು. ಹೆಚ್ಚೆಂದರೆ ತನ್ನ ಬಾಸ್ ಅನಿರುದ್ಧ ಒಂದು ಮಾತು ಆ ವ್ಯಕ್ತಿಗೆ ಹೇಳಬೇಕಾಗಿ ಬರಬಹುದು. ತಾವೇ ಅವನನ್ನು ರಕ್ಷಿಸಿದ್ದು ಎಂದು ಹೇಳಿದಾಗ ಆ ಋಣಕ್ಕಾದರೂ ಆ ವ್ಯಕ್ತಿ ಖಂಡಿತವಾಗಿಯೂ ಮದುವೆಗೆ ಒಪ್ಪಿಕೊಳ್ಳುತ್ತಾನೆ ಎಂದು ಅಂದುಕೊಂಡಾಗ ದಿನಕರ್ನ ಮನಸ್ಸು ನಿರಾಳವಾಯಿತು. ಅನಿರುದ್ಧ್ ಇನ್ನೂ ಆಫೀಸ್ನಲ್ಲಿದ್ದ. ಆದ್ದರಿಂದ ದಿನಕರ್ ಬಾಸನ್ನು ಮೀಟ್ ಮಾಡಲು ಅವನ ಚೇಂಬರ್ಗೆ ಹೋದ. ಸರ್, ರಾಜು ಹಾಸ್ಪಿಟಲ್ಗೆ ಹೋಗಿ ಅವನನ್ನು ಮೀಟ್ ಮಾಡಿಕೊಂಡು ಬಂದ. ಆ ವ್ಯಕ್ತಿಗೆ ಏನೂ ನೆನಪಾಗ್ತಾ ಇಲ್ವಂತೆ. ಅವನ ಕಡೆಯವರಿಗೆ ತಿಳಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಸರ್. ಅದಕ್ಕೆ ನೀನ್ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀಯಾ? ಗಾಢ ನಿದ್ದೆಯಿಂದ ಎಚ್ಚರಿಸಿದಾಗ ಸಡನ್ನಾಗಿ ಕೇಳಿದ ಪ್ರಶ್ನೆಗಳಿಗೆ ಕೆಲವೊಮ್ಮೆ ಉತ್ತರಿಸಲು ಸಾಧ್ಯವಾಗೋದಿಲ್ಲ. ಅವನಿಗೀಗ ತಾನೇ ಪ್ರಜ್ಞೆ ಬಂದಿದೆ. ಅವನು ಸಾವನ್ನು ಜಯಿಸಿ ಬಂದವನಲ್ವಾ? ಇನ್ನು ಒಂದೆರಡು ದಿನ ಕಾದು ನೋಡೋಣ. ಆಗಲೂ ಅವನಿಗೆ ಜ್ಞಾಪಕ ಶಕ್ತಿ ಬಂದಿಲ್ಲ ಅಂದರೆ ಅವನದೊಂದು ಫೋಟೋ ತೆಗೆದು ಪತ್ರಿಕೆಯಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಜಾಹೀರಾತು ಕೊಡೋಣ. ಆಗ ಸಂಬಂಧಪಟ್ಟವರಿಗೆ ವಿಷಯ ತಿಳಿದು ಅವರು ಬಂದು ಅವನನ್ನು ಕರ್ಕೊಂಡು ಹೋಗ್ತಾರೆ. ಅನಿರುದ್ಧ್ ಯೋಚಿಸಿ ತೀರ್ಮಾನಕ್ಕೆ ಬಂದು ಹೇಳಿದ್ದ. ಸಿದ್ಧಾಂತ್ ಕಾಣೆಯಾಗಿ 1 ದಿನ ಕಳೆದಿತ್ತು. ಇನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗಿರಲಿಲ್ಲ. ರಾಜಶೇಖರ್ ಅವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡುವ ಮನಸ್ಸು ಇರಲಿಲ್ಲ. ಪೊಲೀಸರು ಈಗ ಮೊದಲು ಇನ್ವೆಸ್ಟಿಗೇಷನ್ ಶುರು ಹಚ್ಚುವುದೇ ಕೇಸ್ ಯಾರು ಫೈಲ್ ಮಾಡಿದ್ದಾರೋ ಅವರಿಂದಲೇ. ಈಗೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೊಟ್ಟವರನ್ನೇ ಪ್ರಶ್ನೆ ಮಾಡಿ ಅವರೇ ತಪ್ಪಿತಸ್ಥರು ಎಂದು ಪ್ರೂವ್ ಮಾಡಿದ ಅನೇಕ ಘಟನೆಗಳು ನಡೆದಿವೆಯಲ್ಲ. ಒಂದೋ ತಮ್ಮ ಮಗಳು ಸಿದ್ಧಾಂತ್ ಕಾಣೆಯಾಗಿದ್ದಾನೆ ಎಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಈಗ ಸನಿಹಾಳ ಸ್ಥಿತಿಯಂತೂ ಶೋಚನೀಯವಾಗಿತ್ತಲ್ಲ. ಅವಳು ತುಂಬ ವೀಕ್ ಆಗಿಬಿಟ್ಟಿದ್ದಳು. ಅವಳು ಅಲ್ಲಿ ತನಕ ಬರಲು ಒಪ್ಪುತ್ತಾಳೋ ಇಲ್ಲವೋ ಗೊತ್ತಿಲ್ಲ. ಅವಳು ಪೊಲೀಸ್ ಸ್ಟೇಷನ್ಗೆ ಬರಲು ಒಪ್ಪದೇ ಇದ್ದಲ್ಲಿ ತಾವೇ ತಮ್ಮ ಅಳಿಯ ಕಾಣೆಯಾಗಿದ್ದಾನೆ ಎಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಅವರು ಹಾಗೆ ಯೋಚಿಸುತ್ತಿದ್ದ ಸಂದರ್ಭದಲ್ಲಿ ಅವರ ಸೆಲ್ ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು. ಅವರು ಫೋನ್ ತೆಗೆದು ನೋಡಿದರು. ಕಾಳ ಕಾಲ್ ಮಾಡುತ್ತಿದ್ದ. ಹಲೋ, ಏನು ಕಾಳ? ಸರ್, ಒಂದು ಗುಡ್ ನ್ಯೂಸ್ ಇದೆ. ಒಂದು ವೇಳೆ ಸಾರಿಕಾ ಅಥವಾ ಸಂದೀಪ್ ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋದರೆ ರಾಜಶೇಖರ್ ಅವರ ತಲೆ ಈಗಾಗಲೇ ಬಿಸಿಯಾಗಿ ಬಿಟ್ಟಿತ್ತಲ್ಲ, ಅವರಿಗೆ ಪೀಠಿಕೆಯ ಅಗತ್ಯವಿರಲಿಲ್ಲ. ರೇಗಿಕೊಂಡೇ ಹೇಳಿದರು. ಅದೇನು ವಿಷಯ ಅಂತ ಬೇಗ ಬೊಗಳು. ಅತ್ತಲಿಂದ ಕಾಳ ಹೇಳಿದ. ಅವನು ಸತ್ತು ಹೋಗಿದ್ದಾನೆ. ನಮ್ಮ ಹತ್ರ ಪ್ರೂಫ್ ಕೂಡ ಇದೆ. ಅಂದರೆ ಅವನ ಡೆಡ್ ಬಾಡಿ ಸಿಕ್ತಾ? ಎಲ್ಲಿ? ಯಾವಾಗ? ತುಂಬ ಆತುರದಿಂದಲೇ ಪ್ರಶ್ನಿಸಿದರು ರಾಜಶೇಖರ್. ಅವರಿಗೆ ಅದುವೇ ಬೇಕಾಗಿತ್ತಲ್ಲ. ಅದನ್ನು ಮಗಳಿಗೆ ತೋರಿಸಿ ಸಿದ್ಧಾಂತ್ ಸತ್ತ ಎಂದು ಹೇಳಿದರೆ ಸ್ವಲ್ಪ ದಿನ ಮಗಳು ದುಃಖ ಅನುಭವಿಸಬಹುದು. ದಿನ ಕಳೆದಂತೆ ಅವನನ್ನು ಮರೆತು ತನ್ನ ವಿದ್ಯಾಭ್ಯಾಸದತ್ತ ಗಮನ ಹರಿಸಬಹುದು. ಆಮೇಲೆ ಅವಳಿಗೆ ಬೇರೊಬ್ಬವರನೊಂದಿಗೆ ಮದುವೆ ಮಾಡಿಸಿದರಾಯಿತು. ರಾಜಶೇಖರ್ ಅವರ ಮನ ಆ ರೀತಿಯಲ್ಲಿ ಯೋಚಿಸುತ್ತಿತ್ತು. ಸರ್, ಬಾಡಿ ಹೈವೇನಲ್ಲಿ ಬಿದ್ದಿದೆ. ಅವನ ಮುಖದ ಮೇಲೆ ಭಾರೀ ವಾಹನ ಹೋಗಿ ಮುಖ ಗುರುತು ಸಿಗದಂತೆ ಜಜ್ಜಿ ಹೋಗಿದೆ. ದೇಹ ಪೂರ್ತಿ ರಕ್ತಮಯವಾಗಿರುವುದರಿಂದ ಯಾರಿಗೂ ಅವನ ಗುರುತು ಹಚ್ಚೋಕೆ ಸಾಧ್ಯನೇ ಇಲ್ಲ. ಕಾಳ ವಿವರಿಸುತ್ತಿದ್ದ. ಕಾಳ, ಅಲ್ಲಿ ನೀನು ಒಬ್ಬನೇ ಇದ್ದೀಯಾ ಅಥವಾ ಬೈರಾನು ಇದ್ದಾನಾ? ಮತ್ತದು ಅವನದೇ ದೇಹ ಅಂತ ನೀನು ಹೇಗೆ ಹೇಳ್ತಾ ಇದ್ದೀಯಾ? ಸಂಶಯದಿಂದಲೇ ಪ್ರಶ್ನಿಸಿದರು ರಾಜಶೇಖರ್. ಹೌದು ಸರ್, ನಾವಿಬ್ಬರು ಸ್ಪಾಟ್ನಲ್ಲೇ ಇದ್ದೀವಿ. ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ತುಂಬ ಜನ ಸೇರಿದ್ದಾರೆ. ಪೊಲೀಸರಿಗೆ ಈಗಾಗಲೇ ಯಾರೋ ತಿಳಿಸಿ ಅವರು ಬಂದು ಪಂಚನಾಮೆ ತಗೋತಾ ಇದ್ದಾರೆ. ಸದ್ಯ ತಾವು ಕಂಪ್ಲೇಂಟ್ ಕೊಡಬೇಕಾಗಿ ಬರಲಿಲ್ಲವಲ್ಲ?
ನೀವಿಬ್ರು ಅಲ್ಲೇ ಇರಿ, ಯಾರಾದರೂ ಅವನ ಸಾವಿನ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರಾ ಅಂತ ಅಲ್ಲೇ ಇದ್ದು ಸೂಕ್ಷ್ಮವಾಗಿ ಗಮನಿಸಿ ತಿಳಿದುಕೊಳ್ಳಿ. ಆಯ್ತು ಸರ್, ನೀವು ಹೇಳಿದ ಹಾಗೆ ಮಾಡ್ತೀವಿ. ಮತ್ತೆ ಅರ್ಧ ಗಂಟೆಗೆ ಬೈರ ಕಾಲ್ ಮಾಡಿದ್ದ ರಾಜಶೇಖರ್ ಅವರಿಗೆ. ಸರ್, ಆ ವ್ಯಕ್ತಿ ಕುಡಿದು ರೋಡಲ್ಲಿ ಬಿದ್ದಿದ್ದ, ಅವನ ಮೇಲೆ ಭಾರಿ ವಾಹನ ಹೋಗಿದೆ ಅಂತ ಪೊಲೀಸರು ಮಾತಾಡ್ತಾ ಇದ್ದಾರೆ. ಅಲ್ಲಿದ್ದವರ ಬಳಿ ನೀವ್ಯಾರಾದರೂ ಈ ವ್ಯಕ್ತಿನ ಮೊದಲು ನೋಡಿದ್ದೀರಾ ಅಂತ ಕೇಳ್ತಾ ಇದ್ರು. ನೋಡಿದ್ದೀನಿ ಅಂತ ಹೇಳ್ಕೊಂಡು ಯಾರೂ ಮುಂದೆ ಬಂದಿಲ್ಲ. ಇದುವರೆಗೂ ಆ ಏರಿಯಾದಲ್ಲಿ ತಮ್ಮ ಮನೆಯ ವ್ಯಕ್ತಿ ಕಾಣೆಯಾಗಿದ್ದಾನೆ ಅಂತ ಯಾರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಂತೆ. ಇದೊಂದು ಅಪರಿಚಿತ ಶವ ಅಂತ ಪೊಲೀಸರು ಅದನ್ನು ಮಣ್ಣು ಮಾಡ್ತಾರೆ. ಸದ್ಯ ನಾವು ಬದುಕಿಕೊಂಡ್ವಿ. ತಾನು ನೋಡಿದ್ದು ಮತ್ತೆ ತನಗೆ ಅನಿಸಿದ್ದು ಎರಡನ್ನೂ ಸೇರಿಸಿ ಬೈರ ಹೇಳುತ್ತಿದ್ದ. ಆಗ ರಾಜಶೇಖರ್ ಅವರ ಕುಬುದ್ಧಿ ಕೆಲಸ ಮಾಡಿತು. ಸತ್ತದ್ದು ಸಿದ್ಧಾಂತ ಎಂದು ಗ್ಯಾರಂಟಿ ಇಲ್ಲ ಎಂದ ಮೇಲೆ ತಾವು ಅವರಿಬ್ಬರಿಗೆ ಪೂರ್ತಿ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲವಲ್ಲ. ಅವರು ಹಾಗೆ ಯೋಚಿಸುತ್ತಿದ್ದಾಗಲೇ ಆ ಗುಂಪಿನಿಂದ ದೂರದಲ್ಲಿ ನಿಂತು ಮಾತಾಡುತ್ತಿದ್ದ ಬೈರನ ಬಳಿ ಬಂದಿದ್ದ ಕಾಳ. ಅವನಿಗೆ ಬೈರ ಹೇಳಿದ್ದೆಲ್ಲ ಕೇಳಿಸಿತ್ತು. ಬೈರನ ಕೈಯಿಂದ ಅವನ ಸೆಲ್ ಫೋನನ್ನು ಕಿತ್ತುಕೊಂಡು ಹೇಳಿದ, ಸರ್, ಪೊಲೀಸರಿಗೆ ಈಗಾಗಲೇ ಅವನ ಸೆಲ್ ಫೋನ್ ಸಿಕ್ಕಿದೆ. ಮಾತ್ರವಲ್ಲ, ಪರ್ಸ್ ಕೂಡ. ಆದ್ದರಿಂದ ತೀರಿ ಹೋದವರ ಮಾಹಿತಿ ತಿಳಿಯುತ್ತಿದ್ದಾರೆ. ಅದು ಅವನೇ ಅಂತ ಗ್ಯಾರಂಟಿ ಆಗುತ್ತೆ. ಇನ್ಯಾವ ಕ್ಷಣದಲ್ಲಾದರೂ ನಿಮ್ಮ ಮಗಳಿಗೆ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬರಬಹುದು. ಅವರಿಬ್ಬರ ಪೈಕಿ ಕಾಳನಷ್ಟು ಬುದ್ಧಿವಂತಿಕೆ ಇರಲಿಲ್ಲ ಬೈರನಿಗೆ. ಅವನಾಗಲೇ ಆ ಹೆಣದ ಪಕ್ಕದಲ್ಲಿ ತಮಗೆ ಕಾರಲ್ಲಿ ಸಿಕ್ಕಿದ್ದ ಸೆಲ್ಫೋನ್ ಮತ್ತು ಪರ್ಸನ್ನು ಅಲ್ಲೇ ಹಾಕಿಬಿಟ್ಟಿದ್ದ. ಅದು ಬೈರನಿಗೂ ಗೊತ್ತಾಗಿರಲಿಲ್ಲ. ಪೊಲೀಸರು ಮೊದಲು ಹುಡುಕುವುದೇ ಆ ವ್ಯಕ್ತಿಗೆ ಸಂಬಂಧಪಟ್ಟ ಯಾವುದಾದರೂ ಮಾಹಿತಿ ಸಿಗುತ್ತದೇನೋ ಎಂದಲ್ಲವೇ. ಅವರಿಗೆ ಅದು ಎರಡೂ ಸಿಕ್ಕಿತ್ತು. ಪೊಲೀಸ್ ಪೇದೆ ಅದನ್ನು ಎಸ್ಐ ಅವರ ಕೈಯಲ್ಲಿ ಕೊಟ್ಟಿದ್ದ. ತಕ್ಷಣವೇ ಆ ಸೆಲ್ಫೋನನ್ನು ಆನ್ ಮಾಡಿದರು ಎಸ್ಐ. ಸಿದ್ಧಾಂತ್ ಅತ್ಯಂತ ಹೆಚ್ಚು ಕರೆ ಮಾಡಿದ್ದು ಅಂದರೆ ಅದು ಸನಿಹಾಗಾಗಿತ್ತು. ಅಂದರೆ ಅವನಿಗೆ ಅವರು ತುಂಬ ಆಪ್ತರು ಅಥವಾ ಅವನ ಮನೆಯವರು ಎಂದಾಯಿತು. ಆ ನಂಬರ್ಗೆ ಕರೆ ಮಾಡಿದರು. ದುಃಖವೇ ಮೈವೆತ್ತಂತಿದ್ದ ಸನಿಹಾ ಮಲಗಿಕೊಂಡಿದ್ದಳು. ತನ್ನ ಸೆಲ್ ಫೋನ್ ರಿಂಗ್ ಆದ ತಕ್ಷಣ ನೋಡಿದಳು. ಸಿದ್ಧಾಂತ್ ಕಾಲ್ ಮಾಡುತ್ತಿದ್ದಾನೆ. ಅವಳು ತುಂಬ ನಿರೀಕ್ಷಿಸುತ್ತಿದ್ದ ಕರೆಯಾಗಿತ್ತದು. ತಕ್ಷಣವೇ ಅವಳ ಕಣ್ಣುಗಳು ಅರಳಿದವು. ಮನಸ್ಸು ಹೂವಾಯಿತು. ಅಂದರೆ ಅವನಿನ್ನೂ ಜೀವಂತವಾಗಿದ್ದಾನೆ. ಆಕ್ಸಿಡೆಂಟ್ ಏನಾದರೂ ಆಗಿ ಆಸ್ಪತ್ರೆಯಲ್ಲಿದ್ದಾನೇನೋ. ಅದಕ್ಕಾಗಿ ಕರೆ ಸ್ವೀಕರಿಸಲಾಗಲಿಲ್ಲ. ಈಗ ಪ್ರಜ್ಞೆ ಬಂದಾಗ ತನ್ನ ನೆನಪಾಗಿರಬೇಕು. ಅವಳ ಹೃದಯ ಬಡಿತ ಒಮ್ಮೆಲೇ ಜಾಸ್ತಿಯಾಗಿತ್ತು. ತಕ್ಷಣವೇ ಕರೆ ಸ್ವೀಕರಿಸಿದಳು. ಹಲೋ ಸಿದ್ಧಾಂತ್, ಎಲ್ಲಿದ್ದೀಯಾ? ನಾನು ನಿಂಗೆಷ್ಟು ಕಾಲ್ ಮಾಡಿದೆ ಗೊತ್ತಾ? ನೀನ್ಯಾಕೆ ನಿನ್ನ ಸೆಲ್ ಫೋನ್ಸನ್ನು ಸ್ವಿಚ್ ಆಫ್ ಮಾಡ್ಕೊಂಡಿಟ್ಟಿದ್ದೆ? ನಿಂಗೇನಾಗಿದೆ? ಆರೋಗ್ಯವಾಗಿದ್ದಿ ತಾನೆ? ನಾನು ನಿಂಗೋಸ್ಕರ ಕಾಯ್ತಾ ಇದ್ದೀನಿ. ಬೇಗ ಬಂದುಬಿಡು. ಒಂದೇ ಉಸಿರಿಗೆ ಅವಳು ತನ್ನ ಭಯ, ಆತಂಕ ಮತ್ತು ತನ್ನ ವಿರಹವನ್ನು ಕೂಡ ಅವನ ಬಳಿ ತೋಡಿಕೊಂಡಳು. ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು. ಅವನು ಸಿಕ್ಕಿದ ಎಂಬ ಖುಷಿಗೋ ಅಥವಾ ಇಷ್ಟು ಹೊತ್ತು ಅವನು ತನ್ನನ್ನು ಬಿಟ್ಟು ಹೋದ ಎಂಬ ದುಃಖಕ್ಕೋ ಗೊತ್ತಾಗುತ್ತಿಲ್ಲ. ಆದರೆ ಅತ್ತ ಕಡೆಯಿಂದ ಬಂದ ಧ್ವನಿ ಸಿದ್ಧಾಂತದವು ಆಗಿರಲಿಲ್ಲ. ಹಲೋ, ಯಾರು ಮಾತಾಡ್ತಾ ಇರೋದು? ಗಂಡಸಿನ ದಪ್ಪ ಧ್ವನಿ ಒಂದು ಅವಳಿಗೆ ಮರುಪ್ರಶ್ನೆ ಹಾಕಿತ್ತು. ಈಗ ಸನಿಹಾ ಬೆಚ್ಚಿ ಬಿದ್ದಿದ್ದಳು. ಇದು ಸಿದ್ಧಾಂತ್ನ ಧ್ವನಿ ಅಲ್ಲ. ಹಾಗಾದರೆ ಇವರಾರು? ಇದು ನನ್ನ ಹಸ್ಬೆಂಡ್ ಸಿದ್ಧಾಂತ್ನ ನಂಬರ್ ಅಲ್ವಾ? ಸಂಶಯದಿಂದಲೇ ಅವರನ್ನು ವಿಚಾರಿಸಿದ್ದಳು ಸನಿಹಾ. ಅವನ ಸೆಲ್ಫೋನ್ ನಂಬರನ್ನು ಸೇವ್ ಮಾಡಿಟ್ಟುಕೊಂಡಿದ್ದಳು. ಅವಳು ಕರೆ ಸ್ವೀಕರಿಸುವ ಮೊದಲು ಸಿದ್ಧಾಂತ್ ಕಾಲಿಂಗ್ ಎಂದು ಅವಳ ಸೆಲ್ಫೋನ್ನಲ್ಲಿ ಬಂದಿತ್ತು. ಅದನ್ನವಳು ಸ್ಪಷ್ಟವಾಗಿ ಕಂಡಿದ್ದಳು. ಇರಬಹುದು, ಆದರೆ ಇದು ಯಾರ ಫೋನ್ ಅಂತ ತಿಳ್ಕೊಳ್ಳೋಕೆ ಅಂತಾನೆ ನಾನು ಕಾಲ್ ಮಾಡಿದ್ದು. ನಾನು ಎಸ್ಐ ವಿನೋದ್ ಮಾತಾಡ್ತಾ ಇರೋದು. ನಿಮ್ಮ ಹೆಸರೇನು? ಅವಳನ್ನು ಪ್ರಶ್ನಿಸಿದ್ದರು. ಸನಿಹಾಗೆ ಈಗ ತುಂಬ ಭಯವಾಗತೊಡಗಿತ್ತು. ನನ್ನ ಹೆಸರು ಸನಿಹಾ ಅಂತ. ಈ ಫೋನ್ ಯಾರ ಹೆಸರಲ್ಲಿದೆ? ನನ್ನ ಹಸ್ಬೆಂಡ್ ಹೆಸರಲ್ಲಿದೆ, ಸಿದ್ಧಾಂತ್ ಹೆಸರಲ್ಲಿ. ಸಿದ್ಧಾಂತ್ ವಯಸ್ಸೆಷ್ಟು? ಮತ್ತೆ ಅವರು ನೋಡೋಕೆ ಹೇಗಿದ್ದಾರೆ? ಅಂದರೆ ಅವರ ಹೈಟು, ಬಣ್ಣ, ಬೆಳ್ಳಗ, ಕಪ್ಪ? ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಿದ್ದರು ಸನಿಹಾಗೆ. ಕ್ಷಣ ಕ್ಷಣಕ್ಕೂ ಅವಳ ಆತಂಕ ಹೆಚ್ಚಾಗತೊಡಗಿತು. ಅವರಿಗೆ 26 ವರ್ಷ ವಯಸ್ಸಾಗಿತ್ತು. ಅವರು ಹತ್ರ 6 ಅಡಿ ಉದ್ದ ಇದ್ದಾರೆ, ಬೆಳ್ಳಗಿದ್ದಾರೆ. ಹೇಳಿದಳು ಸನಿಹಾ. ನಿಮ್ಮನೇಲಿ ನೀವೊಬ್ಬರೇ ಇರೋದಾ ಅಥವಾ ಇನ್ಯಾರಾದರೂ ಇದ್ದಾರಾ? ಅಂದರೆ ನಿಮಗಿಂತ ಹಿರಿಯರು ಯಾರಾದರೂ? ಎಸ್ಐ ಪ್ರಶ್ನಿಸಿದ್ದರು. ಅವಳ ಬಳಿ ವಿಷಯ ಹೇಳುವ ಬದಲು ಹಿರಿಯರ ಬಳಿ ಹೇಳೋಣ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಹಿಂದಿನ ದಿನ ಪೂರ್ತಿ ಅವಳ ಅಕ್ಕ ಭಾವ ಅವಳ ಜೊತೆಗಿದ್ದರಲ್ಲ. ಅವಳಕ್ಕ ಸಾರಿಕಾಗೆ ಅವಳ ಅಗತ್ಯದ ಬಟ್ಟೆ ತರಬೇಕಾಗಿತ್ತು. ಈಗ ತಾನೇ ಸಾರಿಕಾ ಅವಳ ಮನೆಗೆ ಹೊರಟು ಹೋಗಿದ್ದಳು. ಇಲ್ಲ ಸರ್, ಏನಾಗಿದೆ ನನ್ನ ಗಂಡಂಗೆ? ಏನಾದರೂ ತೊಂದರೆ ಆಯಿತಾ? ನೀವ್ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ? ಆತಂಕದಿಂದಲೇ ಅವರನ್ನು ಪ್ರಶ್ನಿಸಿದ್ದಳು ಸನಿಹಾ. ನಿಮ್ಮ ಗಂಡಂಗೆ ಹೈವೇನಲ್ಲಿ ಆಕ್ಸಿಡೆಂಟ್ ಆಗಿದೆ. ನಾನೀಗ ಅದೇ ಸ್ಪಾಟ್ನಲ್ಲಿದ್ದೀನಿ. ಅಲ್ಲಿಂದಾನೇ ನಿಮಗೆ ಕಾಲ್ ಮಾಡ್ತಾ ಇರೋದು. ಸರ್, ಸಿದ್ಧಾಂತ್ ಈಗ ಎಲ್ಲಿದ್ದಾರೆ ಸರ್? ಕೂಡಲೇ ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಿ ಸರ್. ಆಮೇಲೆ ನನಗೆ ಅಡ್ರೆಸ್ ಕಳಿಸಿ. ನಾನು ಕೂಡಲೇ ಹೊರಟು ಬರ್ತೀನಿ. ಅದೆಷ್ಟು ಖರ್ಚಾಗುತ್ತೋ ಅದನ್ನೆಲ್ಲ ನಾನು ಕೊಡ್ತೀನಿ. ಪ್ಲೀಸ್ ಸರ್.
ಅವರ ಬಳಿ ವಿನಂತಿಸಿಕೊಂಡಳು ಸನಿಹಾ. ಅಷ್ಟರಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು, ಮೇಡಮ್, ನೀವೀಗ ಧೈರ್ಯ ತಂದ್ಕೋಬೇಕು. ಅವರೀಗ ಜೀವಂತವಾಗಿಲ್ಲ. ನಿನ್ನೆ ರಾತ್ರಿನೇ ಯಾವುದೋ ಗಾಡಿ ಅಡಿಗೆ ಬಿದ್ದು ಅವರು ಸತ್ತು ಹೋಗಿದ್ದಾರೆ. ಮತ್ತೊಂದು ಕ್ಷಣದಲ್ಲೇ ಸನಿಹಾಳ ಕೈಯಲ್ಲಿದ್ದ ಸೆಲ್ ಫೋನ್ ಬಿದ್ದು ಬಿಟ್ಟಿತ್ತು. ಮಾತ್ರವಲ್ಲ, ಬುಡ ಕಡಿದ ಬಾಳೆಯ ಗಿಡದಂತೆ ಸನಿಹಾ ಕೂಡ ನಿಂತಲ್ಲೇ ಕುಸಿದು ಬಿದ್ದು ಬಿಟ್ಟಿದ್ದಳು. ಸಿದ್ಧಾಂತ್ ಕಾಣೆಯಾಗಿದ್ದು ಮೊನ್ನೆ, ಆದರೆ ಅವನು ತೀರಿಕೊಂಡಿದ್ದು ನಿನ್ನೆ ಎಂದು ಎಸ್ಐ ಹೇಳುತ್ತಿದ್ದಾರೆ. ಹಾಗಾದರೆ ಅಷ್ಟು ಹೊತ್ತು ಅವನೆಲ್ಲಿದ್ದ? ಆ ಬಗ್ಗೆ ಯೋಚಿಸುವ ಶಕ್ತಿಯೂ ಇರಲಿಲ್ಲ ಸನಿಹಾಗೆ. ಸಾರಿಕಾ ಮನೆಯಿಂದ ಹೋಗುವಾಗ ಸಿದ್ಧಾಂತ್ನ ಮನೆಯ ಡೂಪ್ಲಿಕೇಟ್ ಕೀಯನ್ನು ತೆಗೆದುಕೊಂಡು ಹೋಗಿದ್ದಳು. ಎಷ್ಟು ಕೂಗಿದರೂ ತಂಗಿ ಮನೆ ಬಾಗಿಲು ತೆಗೆಯದಿದ್ದಾಗ ಆ ಡೂಪ್ಲಿಕೇಟ್ ಕೀ ಉಪಯೋಗಿಸಿಕೊಂಡು ಡೋರ್ ಓಪನ್ ಮಾಡಿಕೊಂಡು ಮನೆಯೊಳಗೆ ಬಂದಿದ್ದಳು ಸಾರಿಕಾ. ತಂಗಿಯ ಸ್ಥಿತಿ ಕಂಡು ಮುಖಕ್ಕೆ ನೀರು ಹಾಕಿ ಅವಳನ್ನು ಎಚ್ಚರಗೊಳಿಸಿದಳು. ಸನಿಹಾ ತುಂಬ ಗಾಬರಿಯಾಗಿದ್ದಳು. ಅಳುತ್ತಿದ್ದಾಳೆ. ಏನೊಂದು ಮಾತಾಡುತ್ತಿಲ್ಲ. ಅಲ್ಲೇ ನೆಲದಲ್ಲಿ ಬಿದ್ದಿದ್ದ ಅವಳ ಸೆಲ್ ಫೋನನ್ನು ತೆಗೆದು ನೋಡಲು ಅದಲ್ಲಿ ಸಿದ್ಧಾಂತ್ನ ನಂಬರ್ನಿಂದ ಕರೆ ಬಂದಿದ್ದು ಗೊತ್ತಾಯಿತು ಸಾರಿಕಾಗೆ. ಏನು ನಡೆಯಬಾರದ್ದು ನಡೆದಿದೆ ಎಂದು ಅರ್ಥ ಮಾಡಿಕೊಂಡ ಸಾರಿಕಾ ಈಗ ಆ ನಂಬರ್ಗೆ ಕರೆ ಮಾಡಿದಳು. ಎಸ್ಐ ವಿನೋದ್ ಅವರ ಮೂಲಕ ವಿಷಯ ತಿಳಿದು ಅವಳಿಗೂ ತುಂಬ ದುಃಖವಾಯಿತು. ಮನೆಯವರೆಲ್ಲರಿಗೂ ಅವಳೇ ವಿಷಯ ತಿಳಿಸಿದಳು. ಎಸ್ಐಯವರು ಬಾಡಿ ಐಡೆಂಟಿಫೈ ಮಾಡಲು ಬರ ಹೇಳಿದ್ದರು. ಸಂದೀಪ್, ಸಾರಿಕಾ ಮತ್ತು ಸನಿಹಾ ಮೂವರು ಬಾಡಿ ಐಡೆಂಟಿಫೈ ಮಾಡಲು ಆ ಬಾಡಿಯನ್ನಿಟ್ಟಿದ್ದ ಆಸ್ಪತ್ರೆಯ ಮೋರ್ಚರಿ ಬಳಿಗೆ ಹೊರಟರು. ಸನಿಹಾ ಈಗ ತುಂಬ ನಿತ್ರಾಣಗೊಂಡಿದ್ದಳು. ಅವಳಿಗೀಗ ನಡೆಯಲೇ ಕಷ್ಟವಾಗುತ್ತಿತ್ತು. ಅವಳು ಸಾರಿಕಾಳ ಸಹಾಯದಿಂದ ನಡೆದುಕೊಂಡು ಬರುತ್ತಿದ್ದಳು. ಅವರು ಮೋರ್ಚರಿ ಬಳಿ ಬಂದಾಗ ಅಲ್ಲೊಬ್ಬ ಪೇದೆ ನಿಂತಿದ್ದ. ಅವನ ಬಳಿ ಸಂದೀಪ್, ಆಕ್ಸಿಡೆಂಟ್ ಕೇಸ್ನಲ್ಲಿ ತೀರ್ಕೊಂಡಿರೋ ಬಾಡಿ ಐಡೆಂಟಿಫೈ ಮಾಡೋಕೆ ಅಂತ ಬಂದಿದ್ದೀವಿ ಎಂದು ಹೇಳಿದಾಗ ಅವನು, ಬನ್ನಿ ಒಳಗೆ ಎಂದು ಅವರನ್ನು ಮೋರ್ಚರಿ ಬಾಗಿಲಿನ ಒಳಗೆ ಕರೆದೊಯ್ದ. ಅಲ್ಲಿ ಫಾರ್ಮಾಲಿನ್ನ ದಟ್ಟ ವಾಸನೆ ಅವರ ಮೂಗಿಗೆ ಬಡಿಯುತ್ತಿತ್ತು. ಅದೊಂದು ಪುಟ್ಟದಾದ ಹಾಲ್ ಎಂದು ಹೇಳಬಹುದು. ಅಲ್ಲಿ ಮಂಚದ ಮೇಲೆ ಬಿಳಿ ವಸ್ತ್ರ ಹೊದ್ದ ಶವ ಶರೀರಗಳಿದ್ದವು. ಆ ಪೊಲೀಸ್ ಪೇದೆ ಅದರಲ್ಲೊಂದರ ಬಳಿ ಅವರನ್ನು ಕರೆದೊಯ್ದು, ತಲೆ ಪೂರ್ತಿ ಜಜ್ಜಿ ಹೋಗಿದೆ. ಭಾರೀ ಗಾತ್ರದ ಟೈರ್ ದೇಹದ ಮೇಲೆ ಹೋಗಿರುವುದರಿಂದ ಅರ್ಧ ದೇಹವೂ ಜಜ್ಜಿ ಹೋಗಿದೆ. ದೇಹದ ಮೇಲೆ ಗಾಯದ ಗುರುತು ಅಥವಾ ಮಚ್ಚೆ ಇದ್ರೆ ಐಡೆಂಟಿಫೈ ಮಾಡಿ ಎಂದು ಹೇಳಿದ ಪೇದೆ. ಸನಿಹಾಗೆ ಏನೂ ನೆನಪಾಗಲಿಲ್ಲ. ಅವನ ಕತ್ತಿನ ಬಳಿ ಮಚ್ಚೆ ಇತ್ತು ಹೇಳಿದ ಸಂದೀಪ್. ಸನಿಹಾ ಮತ್ತು ಸಾರಿಕಾ ನೀರ್ತುಂಬಿದ ಕಣ್ಣುಗಳೊಂದಿಗೆ ಅಲ್ಲೇ ನಿಂತಿದ್ದರು. ಬಾಡಿ ಬಳಿ ಇವೆರಡೂ ಸಿಕ್ಕಿದೆ ಎಂದು ಒಂದು ಪರ್ಸ್ ಮತ್ತು ಸೆಲ್ಫೋನನ್ನು ಆ ದೇಹದ ಪ್ಯಾಂಟಿನ ಜೇಬಿನಿಂದ ತೆಗೆದುಕೊಟ್ಟ ಆ ಪೇದೆ. ಸನಿಹಾ ಅದನ್ನು ತೆಗೆದು ನೋಡಿದಳು. ಹೌದು, ಅದು ಸಿದ್ಧಾಂತ್ದೇ. ಆದರೆ ಸಿದ್ಧಾಂತ್ ಇದಕ್ಕಿಂತಲೂ ಹೈಟ್ ಇದ್ದ. ಇದು ಅವನ ಬಾಡಿ ಅಲ್ಲ ಎಂದು ಹೇಳಿದಳು ಸನಿಹಾ. ಸಂದೀಪ್ನ ಮನಸ್ಸಿಗೂ ಅವಳ ಹೇಳಿಕೆ ಸರಿ ಎನಿಸಿತು. ಆದರೆ ಪರ್ಸ್ ಮತ್ತು ಫೋನ್ ಎರಡೂ ಅವನದೇ. ಇತ್ತ ಸಿದ್ಧಾಂತ್ ಗುಣಮುಖನಾಗುತ್ತಿದ್ದಾನೆ. ಮಾತ್ರವಲ್ಲ, ಸನಿಹಾಳನ್ನು ಸಂಪರ್ಕಿಸಲು ಪ್ರಯತ್ನ ಪಡುತ್ತಿದ್ದಾನೆ. ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.